ಶಹಬಾಜ್ ಅವರೇ, ನೀವು ಇದು ಫಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇರೋದಾ? ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷ ಅಂತ. ಯಾಕಂದರೆ ಇದು ಯುವಕರಿಗೆ ಯಾವತ್ತೂ ಕೂಡ ಮುಂದೆ ಬರೋಕ್ಕೆ ಕೊಡಲ್ಲ. ಈಗ ಉಮರ್ ಸರ್ ಹೇಳ್ದ ಹಾಗೆ ಬರೀ ನನ್ನನ್ನು MP ಆಗಿ MLA ಆಗಿ ಕಾರ್ಪೊರೇಟರ್ ಆಗಿ ನೋಡೋದು ಆಸೆ ಅಷ್ಟೇ. ಬಟ್ ನನ್ನಲ್ಲಿ ಏನು ವಿದ್ಯೆ ಇದೆ, ನಾನು ಆ ಎಲಿಜಿಬಲ್ ಇದ್ದೀನ, ಅವ್ರು ಹೇಳಿದ್ದು ಅದು ಸಂಪೂರ್ಣವಾಗಿ ಮಾಡಿಲ್ಲ, ಕಂಪ್ಲೀಟ್ ಮಾಡಿಲ್ಲ ಅವರು, ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದನ್ನ ಯಾರು ಕೂಡ ಗಮನಿಸಲ್ಲ. ಈಗ ನೋಡಿ, ಆಫ್ರಿನ್ ಖಾನ್ ಅನ್ನೋರು 2 years ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋದು, ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಓಕೆ, ಈಗ ಬೇರೆ ಬೇರೆ ಪಕ್ಷದಲ್ಲಿರೋರಿಗೆಲ್ಲ ಉಚ್ಚಾಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ ಅವರು ನಮ್ಮನ್ನ ಮುಸಲ್ಮಾನರನ್ನ ಲೀಸ್ಗೆ ಹಾಕಿಡೋ ಹಂಗೆ ಅನ್ಸ್ಕೋತಾರ. ಅವ್ರಿಗೆ ಅನ್ಸುತ್ತೆ ನಮಗ್ ಲೀಸ್ ಹಾಕೊಂಡಿದೀವಿ, ನೀನ್ ತಂದಾಕು ನಾನು ತಿಂದಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತಂದಾಕ್ತಾರೆ, ನೀನ್ ತಂದಾಕ್ತೀನಿ ನೀನ್ ತಿಂದಾಕು ಅನ್ನೋ ರೀತಿಲಿ ಈ ಗ್ಯಾರಂಟಿ ಸ್ಕೀಮ್ ಮುಖಾಂತರ ಮುಸಲ್ಮಾನರನ್ನ ಓಲೈಸ್ಕೊಳ್ಳೋ ಮುಖಾಂತರ ನೀವೇ ಆ ಓಟ್ ಪಡಿಕೋಬೇಕು ಅಂತ. ನಾನೊಂದು ಮುಸಲ್ಮಾನ್ ಯುವಕನಾಗಿ ಸರ್, ಮುಸಲ್ಮಾನ್ ಮುಖಂಡರು ಅಂತ ಬಹಳಷ್ಟು ಡಿಬೇಟ್ಗಳಲ್ಲಿ ನಾನು ಕರೀತಾರೆ. ನೋಡಿ ಸರ್, ನಾವು ಮುಖಂಡ್ರಂತೂ ಅಲ್ಲ, ನಾವೊಬ್ಬ ಯುವಕ. ಬಟ್ ನನಗೆ ಒಂದು ಪಕ್ಷ ಕಟ್ಟಿದೀರಾ, ಮುಖಂಡ್ರೆ ಅಲ್ವಾ? ಅಲ್ಲ ಸರ್, ಮುಖಂಡ್ರು ಅನ್ನೋಕ್ಕಿಂತ ಜಾಸ್ತಿ ನಾವು ಪಬ್ಲಿಕ್ ಸರ್ವೆಂಟ್ ಸರ್, ಓನರ್ ಅಲ್ಲ ನಾವು, ಓನರ್ಸ್ ಅಲ್ಲ ನಾವು. ಯಾಕಂದ್ರೆ ನಾವು ಪಬ್ಲಿಕ್ ಸರ್ವೆಂಟ್. ನಿಮಗೆ ಕೆಲಸ ಮಾಡಿದ್ರೇನೆ, ನಿಮ್ ಮನ್ಸು ಗೆದ್ದಿದ್ರೇನೆ ನೀವು ಓಟ್ ಹಾಕೋದು. ಇನ್ನೊಂದು, ಈ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಪಬ್ಲಿಕ್ ಆಕ್ಟ್ 1951 ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ಸು ಒಂದು ಪಕ್ಷ, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿನೂ ಒಂದು ಪಕ್ಷ, ಬಿಜೆಪಿನೂ ಒಂದು ಪಕ್ಷ. ಬಟ್ ಈ ಭಯವನ್ನು ಹುಡ್ಸಿ ನಮ್ಮ ಮುಸಲ್ಮಾನರನ್ನ ದಿಕ್ ತಪ್ಪಿಸಿದಾರಲ್ಲ. ನಮ್ಮ ಮುಸಲ್ಮಾನರು ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ನಾವೆಲ್ಲರೂ ಕೂಡ ಈಗ ನಿಮ್ಮ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಸ್ಲಿಮ್ಸು, ನಮ್ಮ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಸ್ಲಿಮ್ಸು, ನಿಮ್ಮ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಸ್ಲಿಮು. ಈಗ ನಾನು ಪಬ್ಲಿಕ್ ಆ್ಯಕ್ಟಲ್ಲಿ ಬಂದಿದ್ದೀನಿ ಅಂದರೆ ನಾನು ಹಿಂದೂಗಳಿಗೆ ತಗೊಳ್ಳಲ್ಲ ನಮ್ಮ ಪಕ್ಷದಲ್ಲಿ. ಸರ್, ನನ್ನ ಪಕ್ಷದಲ್ಲಿ ಸೀನಿಯರ್ಸು ಹಿಂದೂಗಳೇ ಜಾಸ್ತಿ ಇರೋದು. ಅವರು ಮಾತಾಡುವಾಗ ನಾವು ಬಹಳಷ್ಟು ಗಮನಿಸ್ಕೋತೀವಿ. ಯಾವತ್ತೂ ಕೂಡ ನಮ್ಮ ಮನಸ್ಸಿಗೆ ನೋವು ಆಗುವಂಥ ಕೆಲಸಗಳು ಮಾಡಿಲ್ಲ, ಉಂಟಾಗಿಲ್ಲ. ಇವ್ರು ಏನು ಮಾಡ್ತಾರಂದ್ರೆ, ಮುಸಲ್ಮಾನರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ಬಿಜೆಪಿಗೆ ಫೋಟ್ ಹಾಕಲ್ಲ. ಈಗ ನಾವುಗಳು ಹೋದ್ರೆ ಓಟು ಹೊಡೆದಾಕಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ಒಂದು ಪಟ್ಟ ಕಟ್ತಾರೆ. ಹೌದು, ಸುಳ್ಳ ಅಲ್ಲ ಅದು. ನೀವು ಕೂಡ ವಿನ್ ಆಗಕ್ಕೆ ಹೋಗಿದ್ದೀರಾ ಅಥವಾ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಹೋಗಿದ್ದೀರಾ? ಸರ್, ಇಲ್ಲಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ, ಒಂದು ಪೊಲಿಟಿಕಲ್ ಕಂಟೆಸ್ಟಿಂಗ್ ಅಂತ ಹೇಳಿದ್ರೆ ಇದೊಂದು ರೇಸ್ ಸರ್. ಯಾರು ಗೆಲ್ತಾನೆ ಸೋಲ್ತಾನೆ ಅನ್ನೋಕ್ಕಿಂತ ಜಾಸ್ತಿ ಇದೇ ಪ್ರಜಾಪ್ರಭುತ್ವ, ಇದೇ ಜನಗಳ ಮಧ್ಯದಲ್ಲಿ ಬರ್ಬೇಕಾಗಿರುವಂತ ಅವಕಾಶ. ಇದನ್ನ ಇವರು ತಪ್ಪು ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಹಂಗಾಗಿ ಕಾಂಗ್ರೆಸ್ಗೆ ಯಾರು ತಪ್ಪಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅವ್ರು 70 ವರ್ಷದಿಂದ ಬಿಟ್ಟಿಲ್ಲ ಸರ್ ನಮ್ಮನ್ನ, 75 ವರ್ಷದಿಂದ ಬಿಟ್ಟಿಲ್ಲ ಅವರು. ಈಗಾದ್ರೂ ಬಿಜೆಪಿ ಸರ್ಕಾರ ಹಾಗಾದ್ರೆ ಈ ಕ್ಷಣದಿಂದ ಮುಂದೆ ನಾವು ಕಾಂಗ್ರೆಸ್ ಜೊತೆ ನಿಲ್ಲಲ್ಲ ಅಂತ ನೀವು ಸಾರಾಸಗಟಾಗಿ ಹೇಳ್ತೀರಾ? ಸರ್, ನಾ ಕಾಂಗ್ರೆಸ್ ಜೊತೆಲಿ ನಮ್ಮ ಮುಸಲ್ಮಾನರಿಗೆ ಈಗ ಧೈರ್ಯವಾಗಿ ಹೇಳ್ತೀನಿ, ಕಮ್ಯುನಿಟಿ ಹ್ಯಾಸ್ ಸಫರ್ಡ್ ಅ ಲಾಟ್. ಹೌದು ಅಲ್ವಾ? ಹೌದು ಸರ್. ಇದನ್ನ ನಮ್ಮನ್ನ ಉಪಯೋಗಿಸ್ಕೊಂಡು, ನಮ್ಮನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಇವ್ರು ಬೆಳೆದಿದ್ದಾರೆ ಹೊರತು. ಈಗ ಜಮೀರ್ ಅಹಮದ್ ಖಾನ್ ಅವರು, ಅವ್ರಿಗೆ ಈ ರಾಜ್ಯದಲ್ಲೇ ಒಂದು ಒಳ್ಳೆ ಬೆಲೆ ಇದೆ. ಮುಂದಕ್ಕೆ ಬಿಟ್ರೆ ಅವ್ರು ಮುಖ್ಯಮಂತ್ರಿನೂ ಕೂಡ ಆಗ್ಬೋದು. ಅವ್ರದೇ ಒಂದು ಪಕ್ಷ ಕಟ್ಬಿಟ್ಟು, ಇಲ್ಲ ನಮ್ಮ ಪಕ್ಷಕ್ಕೆ ಬಂದು ನಮ್ ಜೊತೆಗೆ ಸೇರ್ಕೊಂಡ್ರೆ ನಾವು ಇನ್ನೂ ಬೆಳಿತೀವಿ. ಯಾಕಂದ್ರೆ ಬ್ಯಾಕ್ ಸಪೋರ್ಟ್ ಅಂತೂ ಇದ್ದೇ ಇದೆ, ಫ್ರಂಟ್ ಇಂದ ಸಪೋರ್ಟ್ ಆಗ್ಬಿಟ್ರೆ ಇನ್ನೂ ಬೆಳಿಬಹುದು. ಬಟ್ ಈ ಪೊಲಿಟಿಕಲ್ ಸ್ಟ್ರೆಂತ್ ಎಲ್ಲಿ ಗಂಟ ನಡೀತದೆ ನಿಮ್ದು? ಓಕೆ, ಆ ಪಾಠ ಕಲ್ಸಕ್ ನೀವು ಮುಂದಾಗಿದ್ದೀರಿ. ಹೌದು ಸರ್, ಎಲ್ಲಿ ಗಂಟ ನಡೀಬಹುದು? ಅಲ್ಲ, ಏನ್ ಗೊತ್ತಾ ಶಹಬಾಜ್ ಖಾನ್ ಅವರೇ, ಪೈಲ್ವಾನ್ ಸಾದಿಕ್ ಪಾಷಾ ಅವರು ಕೂಡ ಇದೇ ಪಾಠ ಕಲಿಸೋಕೆ ನಿಂತಿದ್ರು. ಅವರು ಒಬ್ಬ ಪ್ರಬಲ ನಾಯಕರು, ಅವರು ನಿಮ್ ತರನೇ ಮಾತಾಡ್ತಾ ಇದ್ರು. ಏನಾಯ್ತು ಅಲ್ವಾ? ಕೊನೆಗೆ ಏನ್ ಮಾಡಿದ್ರು? ಈಗ ಅವರನ್ನ ಕಣದಿಂದ ಹಿಂದೆ ಸರಿಸಿದ್ರು. ಹೌದಾ ಇಲ್ಲ ಹೇಳಿ? ಹಂಗಾಗಿ ಇವತ್ತು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ಶಹಬಾಜ್ ಖಾನ್ ಅವರ ಮಾತನ್ನ ಯಾವ ಕಾರಣಕ್ಕಾಗಿ ಕೇಳಬೇಕು ಯುವಕರು? ಸರ್, ಈ ಸಂವಿಧಾನ ಬರ್ದಾಗ್ಲೂ ಕೂಡ ಬೇಗಂ ಏಜಾಜ್ ರಸೂಲ್ ಅನ್ನೋರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆ ಇದ್ರು. ಆಗಿನ ಕಾಲದ್ದು ಕೂಡ ಅನ್ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ ಇದ್ರು. 7 ಜನದ ಕಮಿಟಿ ಆಗಿದ್ದು. ಆ ಟೈಮಲ್ಲಿ 5 ಜನ ಇಲ್ಲಿ ಗಂಟ ಕಾಣಿಸ್ಕೊಂಡಿಲ್ಲ. ಅವ್ರು ಯಾರು ಅಂತ ಪುಸ್ತಕದಲ್ಲೂ ಓದಿಲ್ಲ ನಾವು. ಯಾಕಂದ್ರೆ ಏನಾದ್ರು ಮಾಡಿದ್ರೆ ತಾನೇ ಅವ್ರ ಇತಿಹಾಸ ಪುಸ್ತಕದಲ್ಲಿ ಬರೋದು. ಅಂಬೇಡ್ಕರ್ ಅವ್ರ ಜೊತೆಯಿಂದ ಹಿಡಿದು ಬೇಗಂ ಏಜಾಜ್ ರಸೂಲ್ ಇವತ್ತಿನ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತ ಮಹಿಳೆಯವ್ರ ಮೇಲೆ, ಇವ್ರಿಗೋಸ್ಕರ ನಾವು ಮುಸಲ್ಮಾನರು ಕೆಲಸ ಮಾಡಬೇಕು, ಹೋರಾಡಬೇಕು, ಈ ಪಕ್ಷನ ಬೆಳೆಸ್ಬೇಕು, ಇಲ್ಲಾಂದ್ರೆ ಬಿಜೆಪಿ ಅವ್ರು ಬಿಡಲ್ಲ, ನಿಮ್ಗೆ ಹಲಾಲು ಹಿಜಾಬು ಅಂತ ಕೇಸ್ಗಳಲ್ಲಿ ನಿಮ್ಗೆ ಸಿಗಾಕಿಸ್ಕೊಬಿಡ್ತಾರೆ, ಒಂದು ಭಯ ಇರಬೇಕು. ನಾನು ಯುವಕರಲ್ಲಿ ನನ್ನ ಪಕ್ಷ ತಗೊಂಡು ಒಂದೇ ಒಂದು ಭಯ ತೆಗಿಯಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ಒಂದು ಪಕ್ಷ ನಿಮ್ದೇ ಪಕ್ಷ, ಅದು
ಪಬ್ಲಿಕ್ ಆಕ್ಟ್ ಅಲ್ಲೇ ಕಟ್ಟುವಂತ ಪಕ್ಷ. ಬಿಜೆಪಿ ನಮ್ದಲ್ಲ, ಕಾಂಗ್ರೆಸ್ ಮಾತ್ರ ನಮ್ದು, JDS ನಮ್ದಲ್ಲ, RSS ನಮ್ದಲ್ಲ, ಇದು ನಮ್ದಲ್ಲ, ಅದು ನಿಮ್ದಲ್ಲ ಅಂತ ಭಯವನ್ನು ಹುಟ್ಟಾರಲ್ಲ. ಇದು ಭಯ ಬಿಟ್ಟು ನಿಮ್ಮ ಮನಸ್ಸಲ್ಲಿ ಸಂವಿಧಾನವನ್ನು ಬಂದ್ರೆ ಈ ಭಯ ಸತ್ತೋಗುತ್ತೆ. ಅವಾಗ ಕಾಂಗ್ರೆಸ್ ಫೇಲ್ ಆಗುತ್ತೆ. ಕಾಂಗ್ರೆಸ್ ಫೇಲ್ ಮಾಡಕ್ಕೆ ಒಂದೇ ಒಂದು ಕಾರಣ ಇರೋದು, ಅದು ಸಂವಿಧಾನ. ಇವರು ಆಲ್ಮೋಸ್ಟ್ ಅನ್ಎಜುಕೇಟೆಡ್ MLAsಗಳು ಈಗ ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಜಮೀರ್ ಅಹಮದ್ ಖಾನ್ ಇವರು ಇದನ್ನ ಸೋಲ್ಸಿದ್ರು ಅಂತ ಹೇಳಿ. ಈಗ ನೀವು ಹೇಳಿದ್ರಲ್ಲ ಸಾದಿಕ್ ಪೈಲ್ವಾನ್ ಪಲ್ಟಿ ಹೊಡೆದ್ಬಿಟ್ರು ಅಂತ, ಈ ಬಿದ್ರು ಗಿರಿತೋ ಗಿರಿ ನಾಲ್ಕು ಮಟ್ಟಿನೇ ಲಗಿ ಅಂತಾರೆ ನಮ್ಮಲ್ಲಿ. ಹಂಗಂದ್ರೆ ಬಿದ್ರು ಕೂಡ ಅದು ಒಂದ್ ಪಟ್ಟು ಅಂತ ಹೇಳ್ಬಿಡ್ತಾರೆ ಪೈಲ್ವಾನ್ರು. ಇದು ಒಂದ್ ಪಟ್ಟು ಗಂಡ್ಲ ಅಂದ್ಬಿಟ್ರೆ ನಾವೇನ್ ಅನ್ಕೋತೀವೋ ಇದು ಒಂದ್ ಇರ್ಬೋದು ಅಂತ. ಪೊಲಿಟಿಕಲ್ ನ ನಾವು ಗಂಭೀರವಾಗಿ ತಗೋಬೇಕಾಗಿದೆ ಸರ್. ಯಾಕಂದ್ರೆ ಈ ದೇಶವನ್ನು ನಡೆಸೋದು ಪೊಲಿಟಿಕ್ಸ್, ಈ ರಾಜ್ಯವನ್ನು ನಡೆಸೋದು ಪೊಲಿಟಿಕ್ಸ್. ಓಕೆ, ಶಹಬಾಜ್ ಖಾನ್ ಅವರೇ, ಕರೆಕ್ಟ್. ನೀವು ಹೇಳ್ತಾ ಇರೋ ಎಲ್ಲ ಅಂಶಗಳು ಸತ್ಯವೇ. ಹೌದು, ಹೇಳ್ತಾ ಇರೋದು ಎಲ್ಲವೂ ಸತ್ಯವೇ. ಹೌದು, ಐ ರಿಪೀಟ್, ನೀವು ಹೇಳ್ತಾ ಇರೋದ್ರಲ್ಲಿ ಯಾವುದು ತಪ್ಪಿಲ್ಲ. ಆದರೆ ವಾಸ್ತವದಲ್ಲಿ ಹಂಗಿದೆಯಾ? ಈ ನಿಮ್ಮ ಉದ್ದೇಶ, ಈ ನಿಮ್ಮ ಇಂಟೆನ್ಸಿಟಿ ಇದು ಎಲ್ಲಿವರೆಗೂ ಇರುತ್ತೆ? ನಿಮಗೆ ನೀವು ಹೇಳ್ತೀರಿ ಹೌದ್ರಿ ನಮ್ಮವರು BJPಗೆ ಓಟ್ ಹಾಕಲ್ಲ, ಹೌದು, ಕರೆಕ್ಟ್, ಕಾಂಗ್ರೆಸ್ ಮೇಲೆ ಬೇಜಾರು, ಆದರೆ ಕೊನೆಗೆ ಕಾಂಗ್ರೆಸ್ನ ಸದೆ ಬಡಿಬೇಕು ಅಂತೀರಿ. ಇದು ಯಾವ ನ್ಯಾಯ? ಇದು ಇದರಲ್ಲಿ ಏನಾದರೂ ಗಟ್ಟಿತನ ಕಾಣ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಅದು